ಓಕೆ, ಇನ್ನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಿ ಇನ್ನೂ ಕೂಡ ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಫೇಮಸ್ ಆಗಬೇಕು ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಓಕೆ, ಈಗ ಸಿನಿಮಾ ಲೈಫ್ ಆಯಿತು. ಸಿನಿಮಾ ಲೈಫ್ಗಿಂತೂ ಮುಂಚೆ ಈಗೇನಿದ್ದಾರೆ ಜಾಲಿ ಅವರು, ಸೊ ಅವರು ಈ ಹಿಂದೆ ಹೀಗಿರಲಿಲ್ಲ. ಸೊ ಅವರು ಕೂಡ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಬಡತನದಲ್ಲಿದ್ದರು. ಈಗ ಅನ್ಕೋಬೋದು ಕೆ ಜಿ ಒಡವೆ ಹಾಕ್ಕೊಂಡಿದ್ದಾರೆ, ಬಂಗಾರ ಹಾಕ್ಕೊಂಡಿದ್ದಾರೆ, ಅವ್ರಿಗೇನು ಕಷ್ಟಗಳಿರುತ್ತೆ ಅಂತ. ಸೊ ಬಂಗಾರ ಹಾಕ್ಕೊಳ್ಳದೆ ಇರೋರ್ಗೂ ಕಷ್ಟ ಇರುತ್ತೆ, ಹಾಕ್ಕೊಂಡಿರೋರ್ಗೂ ಕಷ್ಟ ಇರುತ್ತೆ, ಅದು ಕಾಮನ್ನು. ಬಟ್ ನಿಮ್ಮ ಕಷ್ಟ ದಿನಗಳಂದರೆ ಹೇಗಿತ್ತು, ನೀವು ಅದನ್ನೆಲ್ಲ ಹೇಗೆ ಮೆಟ್ಟು ನಿಂತ್ರಿ ಅಂತ ಸರ್? ಮೇಡಮ್, ನಾವು ತುಂಬ ಬಡ ಕುಟುಂಬದಲ್ಲಿ ಬಂದವರು. ತಗಡು ಮನೆ ಅಂತಾರೆ ಗೊತ್ತಾ, ಆ ಕಾಲದಲ್ಲಿ ತಗಡು ಮನೆ. ಆ ಮನೆಗಳಿದ್ದು ನಮ್ಮ ತಂದೆ ತಾಯಿ ಅವರು ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಿ ಸ್ವಲ್ಪ ಸ್ವಲ್ಪ ಕೂಡಿಕ್ಕು ಅದನ್ನು ಒಂದೊಂದು ಕಡೆ ಸೈಟ್ ಮಾಡಿ, ನಾವು 5 ಜನ ಅಣ್ಣ ತಮ್ಮಂದರು, 2 ತಂಗಿಯಂದರು, 2 ತಮ್ಮಂದರು, ನಾನೇ ದೊಡ್ಡವನು. ನಮ್ಮೆಲ್ಲರಿಗೂ ನಮ್ಮ ತಂದೆ ದೊಡ್ಡ ದೊಡ್ಡ ಮನೆ ಮಾಡಿ ಎಲ್ಲರಿಗೂ ಒಂದೊಂದು 4 ಫ್ಲೋರ್ ಕಟ್ಕೊಟ್ಟು ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ದೀವಿ ಮೇಡಮ್. ನಾವು ತುಂಬ ಅಂದರೆ ತುಂಬ ಕಷ್ಟ, ಒಂದು ವೇಳೆ ಊಟ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ. ಹೆಂಗಂದರೆ ಅದು ಹೇಳ್ಕೊಂಡ್ರೆ ಇವಾಗ ಒಂಥರ ತುಂಬ ಫೀಲ್ ಆಗಿಬಿಡುತ್ತೆ. ಆ ಥರ ಕಷ್ಟಪಟ್ಟು ತುಂಬ ಬಡತನದಲ್ಲಿ ಬಂದವ್ರು ನಾವು. ಆಮೇಲೆ ಹೆಂಗೆಂಗೋ ಸ್ವಲ್ಪ ಸ್ವಲ್ಪ ನಮ್ಮ ತಂದೆ ರೆಡಿಯಾಗಿ ಮನೆಗೇ ಮಾಡಿದ್ರು. ಆಮೇಲೆ ನಮ್ಮ ಆರ್ವಿದರ ಸಾಹೇಬ್ರು ಅವ್ರ ಜೊತೆಲಿ ಹೋದ್ವಿ. ರಾಜಕೀಯದಲ್ಲಿ ಸ್ವಲ್ಪ ಟಚ್ ಆಯಿತು, ಅವ್ರ ಕಡೆಯಿಂದ ಸ್ವಲ್ಪ ಹಂಗೆ ಫೇಮಸ್ ಆದ್ವಿ. ಆದ್ದರಿಂದ ಒಂದೊಂದಾಗಿ ಬಂದು ಸರಿ ಇವಾಗ ಒಂದು ಮಟ್ಟಕ್ಕೆ ನೀವು ಹೇಳ್ದಂಗೆ KG ಕಟ್ಲೆಲ್ಲ ಇಲ್ಲ ಮೇಡಮ್ ತಂಗ, ಇದು ಸಾರಿ ಚಿನ್ನ ಏನೋ ನಾವು ನೋಡಿದಾಗ ಹಂಗೆ ಅನ್ಸುತ್ತೆ ಸರ್. ಅದೆಲ್ಲ ಏನಿಲ್ಲ ಮೇಡಮ್, KG ಕಟ್ಲೆ ನೀವು ನೋಡಿದ್ರೆ ಫೋಟೋ ನೋಡಿದ್ರೆ ಹಂಗೆ ಕಾಣಿಸ್ತೆ, ಅದೆಲ್ಲ ಏನು ಅಷ್ಟೇನಿಲ್ಲ. ನಾವು ಖುಷಿನೇ ಇಟ್ಕೊಳ್ಳಿ, KG ಅಲ್ಲ ಇನ್ನೂ ಅದ್ರ ಹತ್ರಷ್ಟಾಗ್ಲಿ, ಸೊ ಖುಷಿನೇ ನಮ್ಗೆ. ನಿಮ್ಮಂಥ ಆಶೀರ್ವಾದ ಮೇಡಮ್, ಜನರ ಆಶೀರ್ವಾದ. ಈ ಕರ್ನಾಟಕ ಜನತೆಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಈ ಜಾಲಿ ಅನ್ನೋ ಒಂದು ಡೈಲಾಗ್ನ, ಈ ಜಾಲಿ ಅನ್ನೋ ಒಂದು ಡೈಲಾಗ್ನ ಎಷ್ಟು ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ, ನನ್ನ ನೋಡಿ ಜೀ ಕನ್ನಡ ಚಾನಲ್ವರೆಗೂ ತಗೊಂಡು ಬಂದುಬಿಟ್ಟಿದೆ. ಅದರಿಂದ ಅವ್ರಿಗೆ ಎಷ್ಟೇ ನಾವು ಹೇಳಿದ್ರು ಕಡಿಮೆನೆ. ನನ್ನ ಸಾಯೋವರೆಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನೀವು ಫೇಮಸ್ ಮಾಡಿಸಿದ ನಮ್ಮ ಜನ, ಅದೇ ಆ ಜನಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನನ್ನ ಈ ಜೀವ ಇರೋವರೆಗೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಮೇಡಮ್, ಅಷ್ಟು ಹೇಳ್ಬಲ್ಲೆ ನಾನು. ಈಗ ನಿಮ್ಮ ಈ ಬೆಳವಣಿಗೆಗಳನ್ನು ಎಲ್ಲ ನೋಡಿ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ? ಸೊ ಅವರು ನಿಮ್ಮ ಮೂವೀಸ್ ಎಲ್ಲ ನೋಡಿದಾಗ ಏನು ಹೇಳಿದ್ರು? ಮೇಡಮ್, ಯಾರೇ ನೋಡಿ ಮೇಡಮ್, ನಮ್ಮ ಜೊತೆಲಿರೋರು ಯಾರೇ ಇರಲಿ, ಅವ್ರಿಗಿನ ಮೊದಲು ಸಂತೋಷ ಪಡೋರು ನಮ್ಮ ಎತ್ತವ್ರೆ, ನಮ್ಮ ತಂದೆ ತಾಯಿ. ನಾನು ಏನೇ ಕೆಟ್ಟದ್ದು ಮಾಡಿದ್ರೆ ಕೂಡ ಅವರು ಒಪ್ಕೊತಾರೆ. ಅಂಥದ್ದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ರೆ ಅಂದರೆ ಅವ್ರಿಗೆ ಎಂಥ ಖುಷಿ ಆಗಬೇಕು, ಆ ಥರ ಒಂದು ಖುಷಿ ಅವ್ರಿಗೆ. ನಮ್ಮ ತಂದೆ ತಾಯಿಗಂತೂ ಹೇಳಲೇಬೇಕಾಗಿಲ್ಲ, ಅಷ್ಟೊಂದು ಖುಷಿ ಅವ್ರಿಗೆ. ನನ್ನ ಮಗ ಮಾಡಿರೋ ಪಿಕ್ಚರು ಇಷ್ಟು ಮಟ್ಟಿಗೆ ಹೋಗ್ತಾಯಿದೆ, ಈಗ ಅದ್ರಲ್ಲಿ ತುಂಬ ಚೆನ್ನಾಗಿ ಬಂದ ನನ್ನ ಮಗ, ಅವ್ನ ಕ್ಯಾರೆಕ್ಟ್ರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅನ್ನೋವಾಗ ಎತ್ತ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ, ತುಂಬ ಸಂತೋಷಪಟ್ಟರು. ಬೆಸ್ಟ್ ಕಾಂಪ್ಲಿಮೆಂಟ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂದರೆ ಏನಾದರೂ ಇದೆಯಾ? ನನಗೆ ಜೀವ ಕೊಟ್ಟರಲ್ಲ ಮೇಡಮ್, ಅದಕ್ಕೇನ ಬೇಕಾ? ಅಲ್ಲ, ನಿಮ್ಮ ಮೂವೀಸ್ ನೋಡಿದ್ದಾದ್ಮೇಲೆ ಸೊ ಅವ್ರೇನಾದರೂ ಹೇಳಿದ್ದು ಮಾತುಗಳು? ಅದೇ ನೋಡಿ, ನನ್ನ ಎದುರುಗಡೆನೆ ನಾನು ಕೂತ್ಕೊಂಡಿರೋವಾಗ ನನ್ನ ಎದುರುಗಡೆನೆ ಅಕ್ಕದ ಪಕ್ಕದಲ್ಲಿ ಕೂತ್ಕೊಂಡಿರೋರ್ಗ ಹತ್ರ ಹೇಳೋದು, ನೋಡಿದೆ ನನ್ನ ಮಗ ಹೆಂಗೆ ಮಾಡವನೆ, ಎಷ್ಟು ಲೆವೆಲ್ಗೆ ಮಟ್ಟಿಗೆ ಹೋಗಿದ್ದಾನೆ ನೋಡಿದೆ, ಇಡೀ ಕರ್ನಾಟಕನೇ ನನ್ನ ಮಗನ ಬಗ್ಗೆ ಮಾತಾಡುತ್ತೆ. ಹಂಗೆಲ್ಲ ಹೇಳೋವಾಗ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್, ನಮ್ಮ ತಂದೆ ತಾಯಿಗೆ ನಾವು ಏನೂ ಕೊಡೋಕ್ಕಾಗಲ್ಲ, ಇಂಥ ಒಂದು ಸಂತೋಷ ಕೊಡ್ತೀವಿ ನೋಡಿ, ಅದೇ ದೊಡ್ಡ ಅವ್ರಿಗೆ ಏನು ಅವ್ರಿಗೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಕೊಡೋಕ್ಕೆ ಆಗಲ್ಲ. ನಮ್ಮ ಮಗ ಇಷ್ಟು ಮಟ್ಟಿಗೆ ಬೆಳೆದವನೆ, ನನ್ನ ಮಗ ಅದು ಮಾಡ್ತಾನೆ, ನನ್ನ ಮಗ ಹಿಂಗೋಗಿದ್ದಾನೆ, ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದವನೆ ಅನ್ನೋ ಹೇಳ್ತಾರೆ ನೋಡಿ, ಅದು ಮಾತ್ರ ಆ ಗಿಫ್ಟಿಗಿನ ದೊಡ್ಡ ಗಿಫ್ಟು ಯಾರು ಕೊಡೋಕ್ಕಾಗಲ್ಲ ತಂದೆ ತಾಯಿಗೆ. ನಿಜ ನಿಜ. ಎಸ್, ಈಗ ಸಿನಿಮಾ ಒಂದು ಕಡೆ, ಹಾಗೆ ಪರ್ಸ್ನಲ್ ಲೈಫು ಒಂದು ಕಡೆ, ಅದನ್ನು ಬಿಟ್ಟು ಜಾಲಿ ಜಾಕ್ ಅವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನನಾಯಕ ಆಗೋ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ ಅನ್ನೋದ್ರ ಕುರಿತ ನಮಗೆಲ್ಲೋ ಡೀಟೇಲ್ಸ್ ಸಿಕ್ತು. ಸೊ ಏನೇ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅದು ಏನಂದರೆ ಜನನಾಯಕ ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಇಲ್ಲ, ಒಂದು ಕೌನ್ಸಿಲರ್ ರೇಂಜಿಗೆ. ಅದು ನಮ್ಮ ಬಾಸು, ನಮ್ಮ ಆರಿದರ, ನಮ್ಮ ಶಾಸಕರು, ಅವರು ನಮ್ಮ ಗಾಡ್ ಫಾದರ್ ಥರ ಅವರು ಮನಸ್ಸು ಮಾಡಿ ಒಂದು ಕೌನ್ಸಿಲರ್ ಮಾಡ್ಬೋದು ಅಷ್ಟೇ. ನಾನು ಕರ್ನಾಟಕ ಲೆವೆಲ್ಗೆ ಇವಾಗ ಏನೋ ಪಾಪ್ಯುಲರ್ ಆಗಿದ್ರೆ ಕೂಡ ನಮ್ಮ ವಾರ್ಡ್, ನಮ್ಮ ಕಾನ್ಸನ್ಸಿ ಲೆವೆಲಲ್ಲಿ ನಾನು ಒಂದು ಕೌನ್ಸಿಲರ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಬಟ್ ನಮ್ಮ ಸಾಹೇಬರು, ನಮ್ಮ ಬಾಸು ಮನಸ್ಸು ಮಾಡಬೇಕು, ಅವರು ಮನಸ್ಸು ಮಾಡಿ
ಆಯಿತು ಹೋಗೋ ಮಾಡೋ ಅಂತ ಹೇಳೋ ಒಂದು ಟೈಮ್ ಬರುತ್ತೆ. ನಮ್ಮಲ್ಲಿ ಏನೋ ನಾನು ಒಂದು ಸಣ್ಣ ತಪ್ಪು ಮಾಡಿದೆ, ಅದರಿಂದ ಅದು ಇವಾಗ ಸ್ವಲ್ಪ ದೂರ ಇದೆ. ಅವರಾಗಿ ಅವರು ಏನಾದರೂ ಹೇಳಿ ನೀನು ಆಯಿತು ನೀನು ಈ ಟರ್ಮಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹೋಗಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕೌನ್ಸಿಲರ್ 100% ಅವ್ರ ಮನಸ್ಸು ಅವ್ರ ಆಶೀರ್ವಾದ ಇದ್ದರೆ ನಾನು ಆಗ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.